ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಕಿದಂತಹ ಸವಾಲ್ಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ರಿಯಾಕ್ಟ್ ಮಾಡಿದ್ದಾರೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಆಣೆ ಪ್ರಮಾಣದ ಸವಾಲ್ಗೆ ಸಿಟಿ ರವಿ ಕೌಂಟರ್ ಅಟ್ಯಾಕ್. ಹಿರಿಯರೊಬ್ಬರು ನನಗೆ ಸಲಹೆಯನ್ನ ಕೊಟ್ಟಿದ್ದಾರೆ. ನಿನ್ನ ಮೇಲೆ ಕೆಸರು ಬಿದ್ದರೂ ಕೆಸರಿನ ಮೇಲೆ ನೀನು ಬಿದ್ದರೂ ನಿನಗೆ ಅಂಟಿಕೊಳ್ಳುತ್ತೆ ಕೆಸರು ಅಂತ ಹೇಳಿದ್ದಾರೆ. ಪಬ್ಲಿಕ್ ಟಿವಿಗೆ ಸಿಟಿ ರವಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಪಬ್ಲಿಕ್ ಟಿವಿಯ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ಅವರಿಗೆ ಪಂಥ ಆಹ್ವಾನವನ್ನು ಕೊಟ್ಟಿದ್ರು. ಧರ್ಮಸ್ಥಳಕ್ಕೆ ಬಂದು ಆ ರೀತಿಯ ಪದ ಬಳಕೆ ಮಾಡಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸಲಿ ಅಂತ ಹೇಳಿದ್ರು. ಅದಕ್ಕೆ ಪಬ್ಲಿಕ್ ಟಿವಿಗೆ ಎಕ್ಸ್ಕ್ಲೂಸಿವ್ ರಿಯಾಕ್ಟ್ ಮಾಡಿದ್ದಾರೆ ಸಿಟಿ ರವಿ ಅವರು. ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ತನ್ನ ಪತ್ನಿ ಸಮೇತ ಧರ್ಮಸ್ಥಳಕ್ಕೆ ಬರಲಿ, ನಾನು ಸಹ ಧರ್ಮಸ್ಥಳಕ್ಕೆ ಬರ್ತೀನಿ, ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡಲಿ. ನೋಡಿ, ಇವೆಲ್ಲವೂ ಮುಗಿದು ಹೋದ ಕತೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಒಂದು ಮಾತಷ್ಟೇ ಹೇಳಕ್ಕೆ ಬಯಸೋದು, ಒಬ್ಬರು ಹಿರಿಯರು ನೆನ್ನೆ ಬಂದಾಗ ಒಂದು ಹೇಳಿದರು, ರವಿ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ಸ್ವಲ್ಪ ದೂರ ಇರಪ್ಪ ಅಂತ ಹೇಳಿದರು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ತನ್ನ ಪತ್ನಿ ಸಮೇತ ಧರ್ಮಸ್ಥಳಕ್ಕೆ ಬರಲಿ, ನಾನು ಸಹ ಧರ್ಮಸ್ಥಳಕ್ಕೆ ಬರ್ತೀನಿ, ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡಲಿ. ನೋಡಿ, ಇವೆಲ್ಲವೂ ಮುಗಿದು ಹೋದ ಕತೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಒಂದು ಮಾತಷ್ಟೇ ಹೇಳಕ್ಕೆ ಬಯಸೋದು, ಒಬ್ಬರು ಹಿರಿಯರು ನೆನ್ನೆ ಬಂದಾಗ ಒಂದು ಹೇಳಿದರು, ರವಿ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ಸ್ವಲ್ಪ ದೂರ ಇರಪ್ಪ ಅಂತ ಹೇಳಿದರು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ತನ್ನ ಪತ್ನಿ ಸಮೇತ ಧರ್ಮಸ್ಥಳಕ್ಕೆ ಬರಲಿ, ನಾನು ಸಹ ಧರ್ಮಸ್ಥಳಕ್ಕೆ ಬರ್ತೀನಿ, ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡಲಿ. ನೋಡಿ, ಇವೆಲ್ಲವೂ ಮುಗಿದು ಹೋದ ಕತೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ. ಇದು MLC ಸಿಟಿ ರವಿ ಅವರ ಮಾತು. ಪಬ್ಲಿಕ್ ಟಿವಿಯ ಸಂದರ್ಶನದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಕಿರುವಂತಹ ಸವಾಲ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಮುಗಿದು ಹೋಗಿರುವ ಕಥೆ ಅಂತ ಹೇಳಿದ್ದಾರೆ. ಹಾಗಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಕಿದಂತಹ ಸವಾಲ್ ಹೇಗಿತ್ತು, ಅದಕ್ಕೆ ಸಿಟಿ ರವಿ ಕೊಟ್ಟಂತಹ ಉತ್ತರ ಹೇಗಿತ್ತು, ಬನ್ನಿ ನೋಡ್ಕೊಂಡು ಬರೋಣ. ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ನಾನು ದೇವ್ರ ಹತ್ರ ವಿನಯಪೂರ್ವಕವಾಗಿ ನಾನು ಬೇಡ್ಕೊಳ್ತೀನಿ, ಅವರು ಧರ್ಮಸ್ಥಳ ಮಂಜುನಾಥ್ಗೆ ಬರಲಿ, ಬಂದು ದೇವರ ಮೇಲೆ ಪ್ರಮಾಣ ಮಾಡಲಿ. ನಾನು ಈ ಮಾತನ್ನ ಅಂದಿಲ್ಲ, ಯಾಕಂದ್ರೆ ದೇವರನ್ನ ನಂಬೋರು ಅವರಲ್ವಾ ಅಲ್ವಾ? ದತ್ತಮಾಲೆಯನ್ನು ಧರಿಸೋರು ಅವರಲ್ವಾ? ಸೋಕಾಲ್ಡ್ ಇಡೀ ದೇವರ ಅಂಬಾಸಿಡರ್ ತರ ನಡ್ಕೊಳ್ಳೋರು ಅವರಲ್ವಾ? ಅವ್ರು ನಂಬಿರುವಂತ ದೇವ್ರ ಹತ್ರನೇ ಬಂದು ಧರ್ಮಸ್ಥಳ ಮಂಜುನಾಥನ ಮೇಲೆ ಆಣೆ ಮಾಡಲಿಕ್ಕೆ ನಾನು ಕುಟುಂಬ ಸಮೇತ ಬರ್ತೀನಿ. ಅವರು ತಮ್ಮ ಧರ್ಮಪತ್ನಿಯನ್ನು ಕರ್ಕೊಂಡು ಧರ್ಮಸ್ಥಳಕ್ಕೆ ಬರಲಿ, ಧರ್ಮಸ್ಥಳನ ಮಂಜುನಾಥನ ಆಣೆ ಮಾಡಿ ನಾನು ಹಾಗೆ ಅಂದೆಲ್ಲ ಅಂತ ಅವ್ರು ಹೇಳಿ ನಾನು ಅವ್ರಿಗೆ ಇದನ್ನು ಕೇಳ್ಕೊಳ್ತೀನಿ. ಹೆಬ್ಬಾಳ್ಕರ್ ಅವರು ಸಿಟಿ ರವಿ ತನ್ನ ಪತ್ನಿ ಸಮೇತ ಧರ್ಮಸ್ಥಳಕ್ಕೆ ಬರಲಿ, ನಾನು ಸಹ ಧರ್ಮಸ್ಥಳಕ್ಕೆ ಬರ್ತೀನಿ, ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡಲಿ. ನೋಡಿ, ಇವೆಲ್ಲವೂ ಮುಗಿದು ಹೋದ ಕತೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಒಂದು ಮಾತಷ್ಟೇ ಹೇಳಕ್ಕೆ ಬಯಸೋದು, ಒಬ್ಬರು ಹಿರಿಯರು ನೆನ್ನೆ ಬಂದಾಗ ಒಂದು ಹೇಳಿದರು, ರವಿ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ಸ್ವಲ್ಪ ದೂರ ಇರಪ್ಪ ಅಂತ ಹೇಳಿದರು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಈಗ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸಿಟಿ ರವಿ ತನ್ನ ಪತ್ನಿ ಸಮೇತ ಧರ್ಮಸ್ಥಳಕ್ಕೆ ಬರಲಿ, ನಾನು ಸಹ ಧರ್ಮಸ್ಥಳಕ್ಕೆ ಬರ್ತೀನಿ, ಬಂದು ಇಲ್ಲಿ ಆಣೆ ಪ್ರಮಾಣ ಮಾಡಲಿ. ನೋಡಿ, ಇವೆಲ್ಲವೂ
ಮುಗಿದು ಹೋದ ಕತೆ. ಅವರು ನನ್ನನ್ನು ಕೊಲೆಗಡಕ ಅಂತ ಹೇಳಿದರು. ಯಾರು ಕೊಲೆ ಮಾಡಿದ್ದೀನಿ ನಾನು? ಅವರು ಒಪ್ಕೊಂಡಿದ್ದಾರೆ ನಾನು ಕೊಲೆಗಡಕ ಅಂತ ಹೇಳಿದ್ದೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಒಂದು ಮಾತಷ್ಟೇ ಹೇಳಕ್ಕೆ ಬಯಸೋದು, ಒಬ್ಬರು ಹಿರಿಯರು ನೆನ್ನೆ ಬಂದಾಗ ಒಂದು ಹೇಳಿದರು, ರವಿ, ಕೆಸರು ಮೇಲೆ ನೀನು ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರು ನಿನ್ನ ಮೇಲೆ ಬಿದ್ದರೂ ನೀನೇ ಸ್ನಾನ ಮಾಡಬೇಕು, ಕೆಸರಿಂದ ಸ್ವಲ್ಪ ದೂರ ಇರಪ್ಪ ಅಂತ ಹೇಳಿದರು. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ MLC ಸಿಟಿ ರವಿ ವಿರುದ್ಧ ಮತ್ತೊಮ್ಮೆ ಗುಡುಗಿದ್ದಾರೆ. ಪಬ್ಲಿಕ್ ಟಿವಿ ಸಂದರ್ಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಿಂದನೆಯ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳದ ಸನ್ನಿಧಾನಕ್ಕೆ ಬಂದು ಮಂಜುನಾಥನ ಸಮಕ್ಷಮದಲ್ಲಿ ಅವರು ಆಣೆ ಮಾಡಲಿ ಅಂಥೇಳಿ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಅದೆಲ್ಲ ಮುಗಿದೋಗಿರುವ ಕತೆ ಅಂಥೇಳಿ ಸಿಟಿ ರವಿ ಅವರು ಹೇಳಿರುವಂಥದ್ದು. ಸಿಟಿ ರವಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ನಡೀತಾ ಇರುವಂತಹ ಈ ನಿಂದನೆಯ ಯುದ್ಧ ಇದೆಯಲ್ಲ, ಇದು ಈ ಮೂಲಕ ಮತ್ತೊಂದು ಹಂತಕ್ಕೆ ಹೋಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.